ಹಾಯ್, ವೆಲ್ಕಮ್ ಟು ರಶ್ಮಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ ಆಗಿರುವಂಥ ಖಾರ ಪೊಂಗಲ್. ಮೊದಲಿಗೆ ಒಂದು ಕುಕ್ಕರ್ ಇಡೋಣ. ಈಗ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಅರ್ಧ ಸ್ಪೂನಷ್ಟು ಸಾಸಿವೆ, 5 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಮೆಣಸು, ಕರಿಬೇವು, 1 ಈರುಳ್ಳಿ. ಈಗ ಅದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡದ. 1 ಗ್ಲಾಸ್ ಅಷ್ಟು ಹೆಸರು ಬೇಳೆ, ಇದು ನಾವು ಫ್ರೈ ಮಾಡದ. ಈಗ 4 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋದ. ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಕುದೀತು ಅಂದಾಗ 1 ಗ್ಲಾಸ್ ಅಷ್ಟು ಅಕ್ಕಿ ತೊಳೆದಿರೋದನ್ನ ಹಾಕದ. ಈಗ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕದ, ಕೊತ್ತಂಬರಿ ಸೊಪ್ಪು ಒಂದು ಸತಿ ಫ್ರೈ ಮಾಡಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಅದನ್ನು 2 ವಿಷಲ್ ಬರ್ಸ್ಕೊಳ್ಳೋದ. ಈಗ ಕುಕ್ಕರ್ ಆರಿದ್ಮೇಲೆ ಅದನ್ನು ಓಪನ್ ಮಾಡೋದ. ನೋಡ್ತಿರ್ಬೋದು ಖಾರ ಪೊಂಗಲ್ ರೆಡಿ ಆಗಿದೆ. ಎಷ್ಟು ತೆಳುವಾಗಿದೆ ಅಂತ. ಏನಾದರೂ ಇದು ಗಟ್ಟಿಯಾಗಿದ್ದರೆ ನೀವು ಇದಕ್ಕೆ ಬಿಸಿನೀರು ಹಾಕ್ಕೋಬೇಕು, ತಣ್ಣೀರು ಹಾಕ್ಕೋಬಾರ್ದು. ಖಾರ ಪೊಂಗಲ್ ರೆಡಿ.